ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡ್ತಾರಾ? ಮಾಡೋದೇ ಆದರೆ ಎಲ್ಲಿಂದ ಮಾಡ್ತಾರೆ? ಅವರಿಗೆ ಎಲ್ಲೆಲ್ಲಿಂದ ಆಹ್ವಾನ ಇದೆ? ನಾನು ರಾಜ್ಯ ರಾಜಕಾರಣದಲ್ಲಿ ಇರಬೇಕು ಅಂತ ಬಯಸಿದ್ದೇನೆ ಅಂತ ಅಭಿಪ್ರಾಯಪಟ್ಟಿದ್ದಾರೆ ಕುಮಾರಸ್ವಾಮಿ ಅವರು. ನಾನು ರಾಜ್ಯ ರಾಜಕಾರಣದಲ್ಲೇ ಇರಬೇಕು ಅಂತ ಬಯಸಿದ್ದೇನೆ, ನನ್ನನ್ನು ಯಾಕೆ ರಾಜ್ಯವನ್ನು ಬಿಟ್ಟು ಹೊರಗೆ ಕಳಿಸ್ತೀರಾ? ಕೆಲವರು ಹೇಳ್ತಾರೆ ದೇವೇಗೌಡರು ನಿಲ್ಲದೆ ಇದ್ರೆ ಹಾಸನಕ್ಕೆ ನೀವೇ ಬಂದ್ಬಿಡಿ ಅಂತಾರೆ. ಇನ್ನು ಕೆಲವರು ಚಿಕ್ಕಬಳ್ಳಾಪುರ ಅಂತಾರೆ, ತುಮಕೂರು ಅಂತಾರೆ, ಬೆಂಗಳೂರು ಗ್ರಾಮಾಂತರ ಅಂತಾರೆ, ಮಂಡ್ಯ ಅಂತಾರೆ. ಎಲ್ಲ ಕಡೆ ನಾನು ಒಬ್ಬನೇ ಸ್ಪರ್ಧೆ ಮಾಡೋಕ್ಕಾಗುತ್ತಾ? ಖಂಡಿತ ಸಾಧ್ಯ ಇಲ್ಲ. ಕೆಲವರೆಲ್ಲ ಹೇಳೋ ಪ್ರಕಾರ ನೀವು ಲೋಕಸಭೆಗೆ ಸ್ಪರ್ಧೆ ಮಾಡಿ ಅಂತಲೂ ಸಲಹೆ ಕೊಡ್ತಾರೆ. ಕೆಲವರು ರಾಜ್ಯ ರಾಜಕಾರಣದಲ್ಲೇ ಇರಿ ಅಂತಾರೆ. ನಾನು ರಾಜ್ಯ ರಾಜಕೀಯದಲ್ಲೇ ಇರಬೇಕು ಅಂತ ಅಂದ್ಕೊಂಡಿದ್ದೀನಿ, ನನ್ನನ್ನು ರಾಜ್ಯ ಬಿಟ್ಟು ಯಾಕೆ ಕಳಿಸ್ತೀರಾ ಅಂತ ಕುಮಾರಸ್ವಾಮಿ ಅವರು ಹಾಸನದಲ್ಲಿ ಇವತ್ತು ಮಾತನಾಡಿದ್ದಾರೆ. ನಾನು ಸ್ಪರ್ಧೆ ಮಾಡಬೇಕು ಅಂತ ನಿಮ್ಮ ಆಸೆ ಇದೆಯಾ? ರಾಜ್ಯ ಬಿಟ್ಟು ನಾನು ಯಾಕೆ ಕಳಿಸ್ತೀನಿ? ನಾನು ರಾಜ್ಯದಲ್ಲಿ ಇರೋಣ ಅಂತ ಇದೆ. ಎಲ್ಲ ಕಡೆ ಕೇಳ್ತಾರೆ, ಎಲ್ಲ ಕಡೆಯಿಂದಲೂ ಇಲ್ಲ ನೀವು ಬಾರಿ ನಿಂತರೆ ಕೇಂದ್ರದಲ್ಲಿ ಮಂತ್ರಿ ಆಗ್ತೀರಿ, ರಾಜ್ಯಕ್ಕೆ ಒಳ್ಳೆಯದಾಗುತ್ತೆ, ನಿಲ್ಲಬೇಕು ಅಂತಾರೆ. ನಾನು ಆ ವಿಷಯದಲ್ಲಿ ಈ ಕ್ಷಣದವರೆಗೂ ಯಾವುದೂ ತೀರ್ಮಾನಗಳು ಮಾಡಿಲ್ಲ. ಈಗ ತುಮಕೂರಿನಲ್ಲೂ ಬರಬೇಕು ಅಂತಾರೆ, ಚಿಕ್ಕಬಳ್ಳಾಪುರದಲ್ಲಿ ನೀವೇ ಕ್ಯಾಂಡಿಡೇಟ್ ಆಗಬೇಕು ಅಂತಾರೆ, ಬೆಂಗಳೂರು ಗ್ರಾಮಾಂತರ ನೀವೇ ನಿಲ್ಲಬೇಕು ಅಂತಾರೆ, ಮಂಡ್ಯ ನಿಲ್ಲಬೇಕು ಅಂತಾರೆ. ಇಲ್ಲ ಇಲ್ಲಿ ನಮ್ಮ ಹಾಸನ ಜಿಲ್ಲೆಯಲ್ಲಿ ದೇವೇಗೌಡರು ನಿಲ್ಲದೆ ಇದ್ರಿ ಬಾರಿ ನೀವೇ ಬಂದ್ಬಿಡಿ ಅಂತಾರೆ. ಅಭಿಮಾನದಲ್ಲಿ ಮಾತನಾಡ್ತಾರೆ. ಹಾಗಂತೇಳಿ ಎಲ್ಲ ಕಡೆ ನಾನೇ ನಿಲ್ಲಕ್ಕಾಗತ್ತಾ? ನಾನು ಸ್ಪರ್ಧೆ ಮಾಡಬೇಕು ಅಂತ ನಿಮ್ಮ ಆಸೆ ಇದೆಯಾ? ರಾಜ್ಯ ಬಿಟ್ಟು ನಾನು ಯಾಕೆ ಕಳಿಸ್ತೀನಿ? ನಾನು ರಾಜ್ಯದಲ್ಲಿ ಇರೋಣ ಅಂತ ಇದೆ. ಎಲ್ಲ ಕಡೆ ಕೇಳ್ತಾರೆ, ಎಲ್ಲ ಕಡೆಯಿಂದಲೂ ಇಲ್ಲ ನೀವು ಬಾರಿ ನಿಂತರೆ ಕೇಂದ್ರದಲ್ಲಿ ಮಂತ್ರಿ ಆಗ್ತೀರಿ, ರಾಜ್ಯಕ್ಕೆ ಒಳ್ಳೆಯದಾಗುತ್ತೆ, ನಿಲ್ಲಬೇಕು ಅಂತಾರೆ. ನಾನು ಆ ವಿಷಯದಲ್ಲಿ ಈ ಕ್ಷಣದವರೆಗೂ ಯಾವುದೂ ತೀರ್ಮಾನಗಳು ಮಾಡಿಲ್ಲ. ಈಗ ತುಮಕೂರಿನಲ್ಲೂ ಬರಬೇಕು ಅಂತಾರೆ, ಚಿಕ್ಕಬಳ್ಳಾಪುರದಲ್ಲಿ ನೀವೇ ಕ್ಯಾಂಡಿಡೇಟ್ ಆಗಬೇಕು ಅಂತಾರೆ, ಬೆಂಗಳೂರು ಗ್ರಾಮಾಂತರ ನೀವೇ ನಿಲ್ಲಬೇಕು ಅಂತಾರೆ, ಮಂಡ್ಯ ನಿಲ್ಲಬೇಕು ಅಂತಾರೆ. ಇಲ್ಲ ಇಲ್ಲಿ ನಮ್ಮ ಹಾಸನ ಜಿಲ್ಲೆಯಲ್ಲಿ ದೇವೇಗೌಡರು ನಿಲ್ಲದೆ ಇದ್ರಿ ಬಾರಿ ನೀವೇ ಬಂದ್ಬಿಡಿ ಅಂತಾರೆ. ಅಭಿಮಾನದಲ್ಲಿ ಮಾತನಾಡ್ತಾರೆ. ಹಾಗಂತೇಳಿ ಎಲ್ಲ ಕಡೆ ನಾನೇ ನಿಲ್ಲಕ್ಕಾಗತ್ತಾ? ನಾನು ಸ್ಪರ್ಧೆ ಮಾಡಬೇಕು ಅಂತ ನಿಮ್ಮ ಆಸೆ ಇದೆಯಾ? ರಾಜ್ಯ ಬಿಟ್ಟು ಈ ಕ್ಷಣದವರೆಗೂ ನಾನು ಎಲ್ಲಿ ಸ್ಪರ್ಧೆ ಮಾಡಬೇಕಾ ಬೇಡವಾ ಅನ್ನೋ ತೀರ್ಮಾನ ಮಾಡಿಲ್ಲ. ರಾಜ್ಯದಲ್ಲೇ ಇರಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ಬಟ್ ಅಗೈನ್ BJP ಹೈಕಮಾಂಡ್ ಏನಾದರೂ ಸ್ಪರ್ಧೆ ಮಾಡಿ ಅಂತಂದರೆ ಆಗ ಅವರ ನಿಲುವು ಬದಲಾಗಬಹುದು. ಆಗ ನಿಲ್ಲೋಣ ಅನ್ನೋ ತೀರ್ಮಾನಕ್ಕೆ ಬಂದರೆ ಯಾವ ಕ್ಷೇತ್ರ ಅಂತಕ್ಕಂಥದ್ದು ಆಗುತ್ತೆ. ಈಗಾಗಲೇ ಹಾಸನದಲ್ಲಿ ದೇವೇಗೌಡರು ಅನೌನ್ಸ್ ಮಾಡಿದ್ದಾರೆ ಪ್ರಜ್ವಲ್ ರೇವಣ್ಣ ಕ್ಯಾಂಡಿಡೇಟ್ ಅಂತ. ಹಾಗಾಗಿ ಅಭಿಮಾನಿಗಳು ಕರೀತಾರೆ, ನಾನು ಏನು ಮಾಡಲಿ ಅಂತಕ್ಕಂಥ ಅಸಹಾಯಕತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಶಿಧರ್ ಅವರಿಂದ ಪಡೆಯೋಣ. ಶಶಿಧರ್, ಈಗ ಕುಮಾರಸ್ವಾಮಿ ಅವರ ಸ್ಪರ್ಧೆ ವಿಚಾರ ಅಂದರೆ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಅವರು ಹೇಳೋ ಪ್ರಕಾರ ನಾನು ನಿಲ್ಲೋದು ಬೇಡ ಅಂದುಕೊಂಡಿದ್ದೀನಿ ಅಂತನಾ, ಅಥವಾ ಹೈಕಮಾಂಡ್ BJP ಹೈಕಮಾಂಡ್ ಹೇಳಿದ್ರೆ ತೀರ್ಮಾನ ಬದಲಾಯಿಸ್ತೀನಿ ಅಂತನಾ, ಅಥವಾ ಕಡಾಖಂಡಿತವಾಗಿ ನಿಲ್ಲದೇ ಇಲ್ಲ ಅನ್ನೋ ತೀರ್ಮಾನಕ್ಕೆ ಬಂದಿದ್ದಾರಾ, ಹೇಗೆ ಅಂತ? ಅರವಿಂದ್, ಏನು ಲೋಕಸಭಾ ಚುನಾವಣೆಗೆ ಕುಮಾರಸ್ವಾಮಿ ಅವರ ಸ್ಪರ್ಧೆ ವಿಚಾರವಾಗಿ ಈ ಹಿಂದೆಯೇ ದೇವೇಗೌಡರು ಸ್ಪಷ್ಟವಾಗಿ ಹೇಳಿದರು, ಕೇಂದ್ರದ BJP ನಾಯಕರು ಬಯಸಿದರೆ ಅವರು ಏನು ತೀರ್ಮಾನ ತಗೊಂಡ್ರೆ ಅದರ ಮೇಲೆ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡ್ತಾರೆ ಅಂತ ಹೇಳಿದರು. ಇಂದು ಹಾಸನ ತಾಲೂಕಿನ ಚನ್ನಂಗೇಳಿ ಗ್ರಾಮಕ್ಕೆ ಬಂದಂತಹ ಕುಮಾರಸ್ವಾಮಿ ಅವರು ತಮ್ಮ ಏನು ಸ್ಪರ್ಧೆ ಬಗ್ಗೆ ಅವರೇ ಒಂದು ಮಾಹಿತಿಯನ್ನು ಹೇಳಿರ್ತಕ್ಕಂಥದ್ದು. ನೀವು ಕೇಂದ್ರದಲ್ಲಿ ಮಂತ್ರಿಯಾದೆ ರಾಜ್ಯದಲ್ಲಿ ಅಭಿವೃದ್ಧಿ ಆಗುತ್ತೆ ಅಂತ ಅಭಿಮಾನದಿಂದ ಕೆಲವರು ಹೇಳ್ತಾರೆ. ತುಮಕೂರು, ಚಿಕ್ಕಬಳ್ಳಾಪುರ, ಮಂಡ್ಯ, ಒಂದು ವೇಳೆ ಹಾಸನದಲ್ಲಿ ದೇವೇಗೌಡರು ಬರಲಿಲ್ಲ ಅಂದರೆ ನೀವೇ ಬಂದು ನಿಲ್ಲಿ ಅಂತ ಹೇಳಿ ಒತ್ತಾಯವನ್ನು ಮಾಡ್ತಾಯಿದ್ದಾರೆ. ಆದರೆ ನಾನು ಈ ಕ್ಷಣದವರೆಗೂ ನನ್ನ ಸ್ಪರ್ಧೆ ಬಗ್ಗೆ ಯಾವುದೇ ತೀರ್ಮಾನವನ್ನು
ಮಾಡಿಲ್ಲ. ಎಲ್ಲ ಕ್ಷೇತ್ರದಲ್ಲೂ ಹೋಗಿ ನಾನು ನಿಲ್ಲಕ್ಕೂ ಸಹ ಸಾಧ್ಯವಿಲ್ಲ. ಹಾಗಾಗಿ ಮುಂದಿನ ದಿನಗಳಲ್ಲಿ ನಾನು ಸ್ಪರ್ಧೆ ಮಾಡಬೇಕು ಬೇಡವನ್ನೋ ಯೋಚನೆ ಮಾಡಿ ಆ ನಂತರದಲ್ಲಿ ನನ್ನ ಸ್ಪರ್ಧೆ ಬಗ್ಗೆ ಹೇಳ್ತೀನಿ ಎನ್ನುವ ಮೂಲಕ ಇನ್ನೂ ಅವರು ಈ ಬಾರಿ ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡಲಿಕ್ಕೆ ನಿರ್ಧಾರ ಮಾಡಿಲ್ಲ ಅನ್ನೋದು ಅವರೇ ಸ್ಪಷ್ಟವಾಗಿ ಹೇಳಿರ್ತಕ್ಕಂಥದ್ದು. ಅರವಿಂದ್.